ಮಾಡ್ರಿಪ್ಪ ಗಣಿತ ಚೆನ್ನಾಗಿ ಮಾಡ್ರಿ. ನೋಡ್ರಿ ಎಲ್ಲ ಸುತ್ತಳತೆ ವಿಸ್ತೀರ್ಣ ಲೆಕ್ಕ ನಿಮಗೆಲ್ಲ ಬಂದಾವ, ಅದ್ರಾಗ ನೋಡ್ರಿ ಮಾಡಿದಿಂದ ಗುರ್ತಾಗ್ತದ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಆಯತಾಕಾರದ ಬಯಲಿನ ಉದ್ದ ಅಗಲಗಳು ಕ್ರಮವಾಗಿ 60 ಮೀಟರ್ ಮತ್ತು 20 ಮೀಟರ್ ಇದೆ. ಅದರ ಉದ್ದವನ್ನು 50% ಹೆಚ್ಚು ಮಾಡಿ ಅಗಲವನ್ನು 50% ಕಡಿಮೆ ಮಾಡಿದರೆ ಬರುವ ಹೊಸ ಬಯಲಿನ ಸುತ್ತಳತೆ ಎಷ್ಟು? ಇದು ಬಯಲಿನೇ ಮಾಡ್ಬೋದು, ಆದರೆ ನಾ ರೀತಿ ಪ್ರಕಾರ ಕಲಿಸ್ತಾನೆ. 100 ಜರ್ ಉದ್ದಿತ್ತು ಅಂದರೆ ಹೆಚ್ಚಳ ಅಂದ್ರೆ 50 ಹೆಚ್ಚು ಮಾಡಿ ಅಂದ್ರೆ 150 ಆಗ್ತದೆ. 100 ಇದ್ರೆ 150 ಆಗ್ತದ. 60 ಇದ್ರೆ ಎಷ್ಟಾಗ್ತದ? 50 ಕಡಿಮೆ ಮಾಡೋಣ. 100 50 ಕಳೆದ್ರೆ ಎಷ್ಟು? 50. 100 ಅಗಲ ಇದ್ದಾಗ 50 ಅಗಲ, 20 ಅಗಲ ಇದ್ದಾಗ ಎಷ್ಟಾಗ್ತದೆ? ಉದ್ದ ಅಗಲ ತಕ್ಕೋರಿ. ತಕ್ಕೊಂಡಿಂದ ಸುತ್ತಳತೆ ಸೂತ್ರ ಹಚ್ಚರಿ. 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ ದುಂಡು ಕಂಸ ಪೂರ್ತಿ. ಈ ಸೂತ್ರ ಹಚ್ಚಿದ್ರೆ ನಿಮಗೆ ಉತ್ತರ ಸಿಗ್ತದ. ಇಷ್ಟು ಹೇಳಿದಿಂದ ಯಾರು ಮಾಡ್ತೀರಿ ಮಾಡ್ರಿ, ನಾ ಕೇಳಿಸ್ತಾನೆ. ಈಗ ನಾ ಎಲ್ಲ ತಿಳಿಸಿ ಹೇಳಿದ್ ನೋಡು. ತಿಳಿಸಿ ಹೇಳೋಕ್ಕಿಂತಲೂ ಮೊದಲು ಮಾಡಿರಬೇಕು. ಮಾಡಿದಿಂದ ತಿಳಿಸಿ ಹೇಳಿದಿಂದಲೂ ಮಾಡ್ರಿ. ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ವಿಡಿಯೋ ಆನ್ ಮಾಡಿ. ಒಂದು ಆಯತಾಕಾರದ ಬಯಲಿನ ಉದ್ದ ಅಗಲಗಳು ಕ್ರಮವಾಗಿ 60 ಮೀಟರ್ ಮತ್ತು 20 ಮೀಟರ್ ಇದೆ. ಅದರ ಉದ್ದವನ್ನು 50% ಹೆಚ್ಚು ಮಾಡಿ ಅಗಲವನ್ನು 50 ಕಡಿಮೆ ಮಾಡಿದರೆ ಬರುವ ಹೊಸ ಬಯಲಿನ ಸುತ್ತಳತೆ ಎಷ್ಟು? 100 ಜರ ಅಗಲಿತ್ತು ಅಂದ್ರೆ 100 ಉದ್ದ ಇರಲಿ. 100 ಉದ್ದ ಬರೋಬರಿ 50 ಹೆಚ್ಚು ಅಂದ್ರೆ 100ರಾಗ 50 ಕೂಡಿಸಿದ್ರೆ ಎಷ್ಟಾಗ್ತದೆ? 150 ಮೀಟರ್ ಉದ್ದ ಹೆಚ್ಚಾಗ್ತಲ್ಲ. 100ರಾಗ 50 ಕೂಡಿಸಿದ್ರೆ 60 ಉದ್ದ ಇದ್ದಾಗ 60 ಉದ್ದಿದಾಗ ಎಷ್ಟಾಗ್ತದೆ? 60 ಗುಂಡ್ಲೆ 150 ಸರ್ವಾಸ ಬಾಗಲೆ 100. ನೋಡಿ, ಈ ಪೂಜೆ ಹೊತ್ತು ಈ ಪೂಜೆ ಹೊತ್ತು, ಇದು ಹೊತ್ತು ಇದು ಹೊತ್ತು, 15 ಆಗಲೇ 90 ಮೀಟರ್ ಆಯ್ತು. ಉದ್ದ ಬರೋಬರಿ 90 ಮೀಟರ್. ಉದ್ದ ಬರೋಬರಿ 90 ಮೀಟರ್. ಇನ್ನು ಅಗಲ ತಕೋಬೇಕಲ್ಲ, ಕಡಿಮೆ ನಾನು 100 ಅಗಲ ಇದ್ದಾಗ 100 ಅಗಲ ಬರೋಬರಿ 50 ಅಗಲ. 50 ಕಡಿಮೆ 100ರಾಗ 50 ಕಳೆದ್ರೆ ಎಂಟಾಯ್ತು? 50 ಆಯ್ತು. 20 ಅಗಲ ಇದ್ದಾಗ 20 ಅಗಲ ಇದ್ದಾಗ ಎಷ್ಟಿರ್ತದ? 20 ಗುಂಡ್ಲೆ 50 ಸರಾಸ ಬಾಗ್ಲೆ 100 ಬರೋಬರಿ. ಇವೆರಡು 0 ಅದು ಇವೆರಡು 0. 5 ಎರಡ್ಲೆ 10 ಮೀಟರ್. ಅಗಲ ಬರೋಬರಿ 10 ಮೀಟರ್. ಆಯತದ ಸುತ್ತಳತೆ ಬರೋಬರಿ, ಆಯತಾಕಾರದ ಸುತ್ತಳತೆ ಬರೋಬರಿ ಸುತ್ತಳತೆ = 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ. 2 ದುಂಡು ಕಂಸ ಉದ್ದ ಎಷ್ಟದ? 90 ಅದ. ಅಗಲ ಎಷ್ಟಾಗ್ಯದ? 10 ಆಗ್ಯದ. 2 91 10 100 ಚಿನ್ನ ಇಲ್ಲ ಅಂದ್ರೆ ಗುಂಡ್ಲೆ ಹಾಕೋರಿ. ಬರೋಬರಿ 200 ಮೀಟರ್. ಆನ್ಸರ್ ಸುತ್ತಳತೆ ಬರೋಬರಿ 200 ಮೀಟರ್. ಉತ್ತರ ಸಂಖ್ಯೆ ಸಿ. ನೋಡಿ, ಇನ್ನೊಂದ್ಸಲ ನಾ ತಿಳಿಸಿ ಹೇಳ್ತದೆ, ಲಕ್ಷ ಕೊಟ್ಟು ಮಾಡಿ. ಇಲ್ಲೇ ಒಂದು ಆಯತಾಕಾರದ ಬಯಲಿನ ಉದ್ದ ಅಗಲಗಳು ಕ್ರಮ 60 ಮೀಟರ್ ಅದ, 20 ಮೀಟರ್ ಅಗಲದ, ಉದ್ದ 60 ಮೀಟರ್ ಅದ. 100ಕ್ಕೆ 50 ಹೆಚ್ಚು ಅಂದ್ರೆ 150 ಆತು. 100ಕ್ಕೆ 150 ಆತು ಅಂದ್ರೆ 60ಕ್ಕೆ ಎಷ್ಟು ಅಂದ್ರೆ, ಇಲ್ಲಿ ಇಷ್ಟು ಒಂದು ವಿಚಾರ ಮಾಡ್ರಿ ನೀವು. ಈಗ ಯಾವಾಗಲಾದರೂ ಇದು 150 ಆಗ್ತದೆ ಅಂದ್ರೆ ಈ 2 0 ತೆಗೆದ 15 ಆಗಲೇ 90 ಬಾಯಲೇನೆ ಮಾಡ್ಬೋದು. 150 ಆಗ್ತದೆ. 50 ಹೆಚ್ಚಳ ಅಂದ್ರೆ ಎಷ್ಟಾಗ್ತದೆ? 150 ಆಗ್ತದೆ. ಇದು 150ಕ್ಕೆ ಇದು ಈ 0 ಹೋತಂದ್ರೆ 15 ಉಳಿತದೆ. 15 ಆಗಲೇ 90. ನೋಡಿ, ಬಾಯಲೇನೆ ಮಾಡು. ಮುಂದೆ ನೀವು ಬರ್ಬರ್ತಾ ಪರ್ಫೆಕ್ಟ್ ಆಗಿ ಬಿಡುತ್ತಾರೆ. ಅಲ್ಲಿ ಏನಾಗ್ತದೆ ನೋಡ್ರಿ, ಅಲ್ಲಿ 50 ಕಡಿಮೆ ಆಗ್ತದೆ ಅಂದ್ರೆ ಅವು 2 0 ತೆಗೆದಾರೆ. 5 2 10. ಇಲ್ಲಿ ನೋಡಿ, ಇಲ್ಲಿ 2 ಇರ್ತದೆ.
50 ಕಡಿಮೆ ಆಗ್ಯದ ಅಂದ್ರೆ ಎಷ್ಟು ಉಳಿತದ 50 ಆಗ್ತದ. ಈ 0 ಹೊತ್ತು ಈ 0 ಹೊತ್ತು 5 2 10 ಆಗಲ್ಲ ಆಗಿಬಿಡ್ತದೆ. ಬಾಯಲ್ಲೇನೆ ಮಾಡುವಂಥ ಶಕ್ತಿ ಬರ್ತದೆ. ಹೆಂಗ ಲಕ್ಷ ಕೊಟ್ಟು ನೋಡಿದ್ರು. ಈಗ ನೋಡಿ 100 ಉದ್ದ ಬರೋಬ್ಬರಿ 150 ಮೀಟರ್. ಯಾಕೆ ಶೇಕಡ 50 ಹೆಚ್ಚಳ ಅಂದಾನ. 60 ಉದ್ದ ಬರೋಬ್ಬರಿ ಎಷ್ಟು? 60 ಅಂದ್ರೆ ಈ 0 ಹೊತ್ತು ಈ 0 ಹೊತ್ತು ಬರೋಬ್ಬರಿ ಎಷ್ಟಾಯ್ತು? 15 90 ಮೀಟರ್ ಆಯ್ತು. ಉದ್ದ ಬರೋಬ್ಬರಿ 90 ಮೀಟರ್. 100 ಅಗಲ ಇದ್ದಾಗ 50 ಮೀಟರ್ ಅಗಲ ಆಗ್ತದ. ಕಡಿಮೆ ಮಾಡಂದ ನಾವು. 20 ಅಗಲ ಇದ್ದಾಗ ಎಷ್ಟಾಗ್ತದ? 10 ಮೀಟರ್. ಅಗಲ ಬರೋಬ್ಬರಿ 10 ಮೀಟರ್ ಬಂತು. ಕಡಿಮೆ ಮಾಡಿದಕ್ಕೆ 10 ಆಯ್ತು. ಅರ್ಧ ಕಟ್ ಮಾಡಿಬಿಡುದು. 25% 4ರಲ್ಲಿ ಬಾಗಿಸ್ಬಿಡೋದು. ಉದ್ದಕ್ಕೆ ಅಟ್ಟು ಕಡಿಮೆ ಮಾಡಿಬಿಡೋದು. ನೋಡಿ, ಅಗಲ ಬರೋಬ್ಬರಿ 10 ಮೀಟರ್. ಆಯತಾಕಾರದ ಸುತ್ತಳತೆ ಬರೋಬ್ಬರಿ 2 ಉದ್ದ ಪ್ಲಸ್ ಅಗಲ. 2 ಉದ್ದ ಪ್ಲಸ್ ಅಗಲ. 2 ಗುಂಡ್ಲೆ 90 ಪ್ಲಸ್ 10. 2 ಗುಂಡ್ಲೆ 100 200. ಸುತ್ತಳತೆ ಹೊಸ ಸುತ್ತಳತೆ ಎಷ್ಟಾಯ್ತು? 200 ಮೀಟರ್ ಆಯ್ತು. ಉತ್ತರ ಸಂಖ್ಯೆ ಸಿ. ಚೆಂದಂಗೆ ಫೇರ್ದಾಗ ಬರ್ಕೊಂಡು ನೀವು ಹಗಲೆಲ್ಲ ನೋಡಿದ್ರಿ ಅಂದ್ರೆ ಇಂಥ ಬೇಕಾದಷ್ಟು ಮಾದರಿ ಬರುವ ಲೆಕ್ಕ ನಿಮ್ಗೆ ಮಾಡ್ಲಿಕ್ಕೆ ಬರ್ತದೆ. ಚೆಂದಂಗೆ ನೋಡ್ರಿ ಬರ್ಕೊರಿ ಫೇರ್ದಾಗ.